ಇಂಡಿಯಾ ಗೆದ್ದಿತ್ರಿ ಅವ್ರು ಫುಲ್ ಫೈನಲ್ ಮ್ಯಾಚ್ ಬೆಂಕಿ ಮ್ಯಾಚ್ ಅವನ ಎಂತ ಮ್ಯಾಚ್ ರೀ ಅವನ ಅದು ಮ್ಯಾಚ್ ಗೆದ್ದಿತ್ತದೋ ಇದು ಮ್ಯಾಚ್ ಗೆದ್ದಿತ್ತದೋ ಅದು ಮ್ಯಾಚ್ ಗೆದ್ದಿತ್ತದೋ ಇದು ಮ್ಯಾಚ್ ಗೆದ್ದಿತ್ತದೋ ಅಂತ ಎಲ್ಲರ ತಲೆ ಖರಾಬ್ ಹಾಕೊಂಡು ನಿಗರಿಸಿ ನಾವು ಟಿವಿ ಮುಂದೆ ಕೂತಿ ಬಿಡ್ತಾರೆ. ಆದ್ರೂ ಇವನವ್ರು ನಮ್ಮ ಇಂಡಿಯಾ ಗೆದ್ದಿತ್ತಲ್ರಿ ಫೈನಲ್ ಫುಲ್ ಬೆಂಕಿ ಮ್ಯಾಚ್ ನೋಡ್ರಿ. 2000 ಒಳಗ್ರಿ ಈ ನ್ಯೂಜಿಲ್ಯಾಂಡ್ ಸಂಗಟ ಫೈನಲ್ ತಕ್ಕ ಬಂದಕ್ಕೆ ನಾವು ಸೋತಿದ್ದೇವ್ರಿ. ಅದು ಸೇಡ್ ತೀರ್ಸ್ಕೊತೀರಿ ನಮ್ಮ ಇಂಡಿಯಾ ಫುಲ್ ಬೆಂಕಿ ಮ್ಯಾಚ್ ರೀ ಅವನ ನೋಡ್ರಿ. 12 ವರ್ಷ ಆದ ಬಳಿಕ ನಾವು ಕಪ್ ಗೆದ್ದೇವ್ರಿ. ಯಾಕಪ್ಪ ಅಂತ 12 ವರ್ಷ ತಕ್ಕ ನಾವು ಇವು ಚಾಂಪಿಯನ್ಸ್ ಟ್ರೋಫಿನೇ ಗೆದ್ದಿದ್ದಿಲ್ರಿ. 12 ವರ್ಷ ಆದ ಬಳಿಕ ನಾವು ಇದು ಕಪ್ ಗೆದ್ದೇವಲ್ರಿ. ಫುಲ್ ಬೆಂಕಿ ಮ್ಯಾಚ್ ಅವನ ನೋಡ್ರಿ. 2002 ಒಂದು ಟ್ರೋಫಿ ಗೆದ್ದೇವ್ರಿ. ಮತ್ತು 2013 ಒಂದು, 2025 ಒಂದು ಫುಲ್ ಬೆಂಕಿ ಮ್ಯಾಚ್ ನೋಡ್ರಿ. ನ್ಯೂಜಿಲ್ಯಾಂಡ್ದು ಟಾಸ್ ಬಿತ್ರಿ. ನ್ಯೂಜಿಲ್ಯಾಂಡ್ದ ಟಾಸ್ ಬೆಳನ ಮತ್ತೆ ನಾವು ಬ್ಯಾಟಿಂಗ್ ಆಡ್ತೀವಪ್ಪ ಅಂತ ಬಂದು ರೀ. ಓಪನರ್ಸ್ ಪ್ಲೇಯರ್ಗಳು ಫುಲ್ ತುಂಬೇಡ ಗೊತ್ತಿರಪ್ಪ. ಆ ನಂತರ ಹಿಂಗಂದ್ರೆ ಯಾಕೆ ನಾವು ಕರೆಯಲ್ಲಪ್ಪ ಅದಕ್ಕೆ ನಮ್ಮ ಇವ್ರು ಯಾಕಂದ್ರೆ ರಂಗನ್ನ ಬಕ್ಕಳು ಹೊಡಿತಾರಪ್ಪ ಅದಕ್ಕೆ ನಮ್ಮ ರೋಹಿತ್ ಶರ್ಮಾ ಅವರು ಪ್ಲ್ಯಾನ್ ಮಾಡಿಕೆ ವರುಣ್ ಚಕ್ರವರ್ತಿ ಅವ್ರಿಗೆ ಬಾಲಿಂಗ್ ತಂದ್ರಿ. ಅವ್ರು ಬರೋಣ ವಿಕೆಟ್ ಬಿತ್ರಿ. ಅಲ್ಲಿಗೆ ಅವ್ರ ಪಾರ್ಟ್ನರ್ಶಿಪ್ ಮರಿತು. ಅಲ್ಲಿ ಹಿಡಿದು ಮತ್ತು ಆ ನಂತರ ನಾವು ನಮ್ಮ ಕುಲ್ದೀಪ್ ಅಣ್ಣ ಬಂದ್ರು ರೀ. ಎಂಥ ಬಾಲಿಂಗ್ ರೀ ಅವ್ರದ್ದು, ಫುಲ್ ಬೆಂಕಿ ಬಾಲಿಂಗ್. ವಿಕೆಟೇ ಫಸ್ಟ್ ಬಾಲೇ ವಿಕೆಟ್ ರೀ ಕುಲ್ದೀಪ್ ಅಣ್ಣ ಅವ್ರು ಬರೋಣ. ಆ ನಂತರ ನೋಡ್ರಿ ನಮ್ಮ ಜಡೇಜಾ ಅವ್ರು ಬಂದರು, ಅವರೊಂದು ವಿಕೆಟ್ ತೆಗೆದರು. ಮೊಹಮ್ಮದ್ ಶಮಿ ಅವ್ರ ಬಗ್ಗೆ ಮಾತಾಡ್ಬೇಕ್ರಿ ನಮ್ಮೇನ. ಅವರು ಬಾಲಿಂಗ್ ಹಾಕಿದ್ರಿ. ಬಾಲಿಂಗ್ ಹಾಕೋಣ ಅದು ಅವ್ರು ನ್ಯೂಜಿಲ್ಯಾಂಡ್ ಪ್ಲೇಯರ್ ಒಂದು ಹೊಡಿತೀರಿ, ಹೊಡ್ಯಾನ ಮತ್ತೇನೋ ಕ್ಯಾಚ್ ಬತ್ತಿರಿ. ಅದು ಶಮಿ ಅವ್ರ ಬಲ್ಲೆ ಕ್ಯಾಚ್ ಬರೋಣ ಮತ್ತೇನೋ ಕಿರ್ಬಳಿ ಬಿಡಿತಾರಪ್ಪ ಬಾಲ್. ಅದು ಕಿರ್ಬಳಿ ಬಿಡೋದಕ್ಕೆ ಮತ್ತೇನೋ ಪಾಪ ಅವ್ರಿಗೆ ರಕ್ತ ಬತ್ತು. ಅದು ಒಂದೇ ಒಂದು ನಮ್ಮ ಮನಸ್ಸಿಗೆ ಬೇಜಾರ. ಮತ್ತು ಆ ಹುಲಿ ಸ್ಟ್ರಾಂಗ್ ಆಗಿ ಬರಬೇಕು. ಅದು ಒಂದೇ ಒಂದು ನಾವು ಕೇಳ್ಕೊತೇವೆ. ಮತ್ತು ನೋಡ್ರಿ ಬಾಲಿಂಗ್ದಾಗ ಏನು ಮಾನಿಸ್ಬೇಕ್ರಿ. ವರುಣ್ ಚಕ್ರವರ್ತಿ ಅವರು 2 ವಿಕೆಟ್ ರೀ. ಮತ್ತು ಕುಲ್ದೀಪ್ ಅಣ್ಣ ಅವರು 2 ವಿಕೆಟ್, ಶಮಿ ಅವರು 1 ವಿಕೆಟ್, ಜಡೇಜಾ ಅವರು 1 ವಿಕೆಟ್. ಫುಲ್ ಬೆಂಕಿ ಬಾಲಿಂಗ್ ರೀ ನಿನ್ನಿಂದು. ಅದ್ರ ಬಗ್ಗೆ 2 ಮಾತೇ ಇಲ್ಲ. ಫುಲ್ ಬೆಂಕಿ ಬಾಲಿಂಗ್ ಹಾಕಿದ್ರು. ಆ ನಂತರ 251 ಟಾರ್ಗೆಟ್ ಕೊಟ್ಟರು ರೀ ಇವು ನ್ಯೂಜಿಲ್ಯಾಂಡ್ದು. ಆ ನಂತರ ನಮ್ಮ ಹುಲಿಗಳು ಬಂದು ರೀ. ರೋಹಿತ್ ಶರ್ಮಾ ಅವರು ಗೆಲ್ಲವ್ರು ಬಂದರು ರೀ. ಬರೋಣ ತಡ ನಾವು ನಮ್ಮ ರೋಹಿತ್ ಶರ್ಮಾ ಅವರು ತುಂಬೇಡ ಚಾಲುನೇ ಸಿಕ್ಸ ಫೋರ ಹೊಡೆದ್ರಿ. ಫುಲ್ ಬೆಂಕಿ ಬ್ಯಾಟಿಂಗ್ ಹೊಡೆದ್ರು ರೋಹಿತ್ ಶರ್ಮಾ ಅವರು. ಆ ನಂತರ ಗಿಲ್ ಅವ್ರು ಔಟ್ ಆದ್ರಿ. ಗಿಲ್ ಅವ್ರು ಔಟ್ ಆಗ ನಮ್ಮ ಕಿಂಗ್ ಕೊಹ್ಲಿ ಬತ್ರಿ. ಕಿಂಗ್ ಕೊಹ್ಲಿ ಬರ್ರಿ 1 ರನ್ ಹೊಡೆದಕ್ಕೆ ಔಟ್ ಆಗ್ಬಿಟ್ರಿ. ನನ್ನ ತಲೆ ಖರಾಬ್ ಆಗಿ ಇವನು ಇನ್ನೇನು ಮ್ಯಾಚ್ ಮುಗಿತಪ್ಪ ಅಂತ ಇವನು ಮೊಬೈಲ್ ಹೊಡೆಪಲೆ ತಾಪಾಗಿತ್ರಿ. ಸುಮ್ಮಗಪ್ಪ ಕೂತರು. ಆ ನಂತರ ಶ್ರೇಯಸ್ ಅಯ್ಯರ್ ಅವ್ರು ಬಂದರು. ಅಕ್ಷರ್ ಪಟೇಲ್ ಅವರು ಮತ್ತು ಶ್ರೇಯಸ್ ಅಯ್ಯರ್ ಅವ್ರದ್ದು ಫುಲ್ ಬೆಂಕಿ ಪಾರ್ಟ್ನರ್ಶಿಪ್ ರೀ. ಭಾರಿ ಆಡಿದ್ರು. ಮತ್ತು ಆ ನಂತರ ಶ್ರೇಯಸ್ ಅಯ್ಯರ್ ಅಕ್ಷರ್ ಪಟೇಲ್ ಅವ್ರನ್ನ ಔಟ್ ಆದ್ರಿ. ಅಕ್ಷರ್ ಪಟೇಲ್ ಅವ್ರು ಔಟ್ ಆಗೋಣ ನಮ್ಮ KL ರಾಹುಲ್ ಅವ್ರು ಬಂದರು. KL ರಾಹುಲ್ ಅವ್ರು ಬರ್ನ ಮತ್ತೇನೋ ಅವರು ಭೀ ಭಾರಿ ಆಡುತ್ತಾರೆ, ಭಾರಿ ಆಡಿದ್ರು. ಆ ನಂತರ ಶ್ರೇಯಸ್ ಅಯ್ಯರ್ ಅವ್ರನ್ನ ಔಟ್ ಆದರು. ಹಾರ್ದಿಕ್ ಪಾಂಡ್ಯ ಸೈಕೋ ಸುಳ್ಳು ಮಗರಿ ಅವ ಬೆಂಕಿ ಬ್ಯಾಟಿಂಗ್ ಅವ್ರದು. ಯಾಕಡೆ ಹೊಡಿತಾನೆ ಏನು ಸುದ್ದಿ ಒಂದು ಅವನಿಗೆ ತಿಳಿಯಲ್ರಿ. ಫುಲ್ ಬೆಂಕಿ ಬ್ಯಾಟಿಂಗ್ ಅವ್ರದ್ದು. ಮತ್ತು KL ರಾಹುಲ್ ಅವರು ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಕುಟ್ಟುಕು ಮ್ಯಾಚ್ ಸನಿ ತರ್ಕೋದ್ ಬಂದ್ರು ರೀ. ಆ ನಂತರ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಔಟ್ ಆಗಿಬಿಟ್ರಿ. ಪೂರ ಖಜಿಲಾಗ್ಬಿಟ್ರಲ್ಲ. ಇನ್ನೇನು ಹಾರ್ದಿಕ್ ಪಾಂಡ್ಯನ ಹೋಗ್ಬಿಟ್ರಪ್ಪ ಅದಕ್ಕೆ. ಆ ನಂತರ ಜಡೇಜಾ ಅವ್ರು ಬಂದ್ರಿ. ಫುಲ್ ಬೆಂಕಿ ಬ್ಯಾಟಿಂಗ್ ಅವ್ರದ್ದು. ಲಾಸ್ಟಿಗೆ 1 4 ಹೊಡೆದಕ್ಕೆ ಅವನು ಮ್ಯಾಚ್ ದಂಡಿಗೆ ಹಚ್ಚಿಬಿಟ್ರಿ. ಕಪ್ ಹೊಡ್ಕೊಂಡು ಬಂದ್ರಿ. ಫುಲ್ ಬೆಂಕಿ ಬ್ಯಾಟಿಂಗ್. ಆ ನಂತರ ನೋಡ್ರಿ ಇದು ಮ್ಯಾಚಿಂದ ಕಾಳಗ ಎದುರು ಸೆಲೆ ನಡೀತಪ್ಪ ಅಂತಂದ್ರೆ ಈ ವೈಟ್ ಕೋರ್ಟಿನ ಸೆಲೆ ಅಂದ್ರಿ. ವೈಟ್ ಕೋರ್ಟ್ ಅದ ನೋಡ್ರಿ. ಆ ಕೋರ್ಟ್ ಸೆಲೆಂದ ಮತ್ತು ಕಪ್ಪಿನ ಸೆಲೆಂದ ಅವು ಎಲ್ಲ ಕೆಲೆನೇ ತೊಂದು ಬಂದು ನಮ್ಮ ಹುಲಿಗಳು. ಯಾಕಪ್ಪ ಅಂತಂದ್ರೆ 12 ವರ್ಷ ಆದ ಬಳಿಕ ನಾವು ಈ ಕಪ್ ಗೆದ್ದೇವ್ರಿ. 2000 ಈ ನ್ಯೂಜಿಲ್ಯಾಂಡ್ ವಿರುದ್ಧ ನಾವು ಫೈನಲ್ ತಕ್ಕ ಬಂದು ಸೋತಿದ್ದೇವೆ. ಎಲ್ಲ ಕೆಲೆನೇ ಸೇಡು ನಾವು ಬಡ್ಡಿ ಮತ್ತು ವಸೂಲು ಸಮೇತ ನಮ್ಮ ಹುಲಿಗಳು ಕೊಟ್ಟು ಅದು ಒಂದೇ ಒಂದು ನಮಗೆ ಬೇಕಾಗಿತ್ತು. ಫೈನಲ್ ಗೆದ್ದೈತ್ರಿ. ನಮ್ಮ ಖುಷಿ ಏನು ಮಾತಾಡ್ಬೇಕು ಏನಿಲ್ಲ ಒಂದು ತಿಳಿಯಲಾರ್ದು ಲೆಕ್ಕಾಗಿ ಬಿಟ್ಟೈತಿ. ಹಂಗೆ ನಾ ಇನ್ನೂ ಯಾವ್ಯಾವ್ದು ಬಿಟ್ಟಿನಿ ಹಂಗೆ ನೀವು ಭೀ ಕಮೆಂಟ್ ಹಾಕ್ರಿ. ನಮ್ಮ ಕಿಂಗ್ ಕೊಹ್ಲಿ ಅವರು ಫುಲ್ ಬೆಂಕಿ ಬ್ಯಾಟಿಂಗ್ ಅವ್ರದ್ದು. ಮತ್ತು ಈಗೇನು IPL ಚಾಲು ಆಗ್ತೈತ್ರಿ. IPLದಾಗ ಮತ್ತು ಫುಲ್ ತಯಾರಾಗಿ ಬರ್ತೈತ್ರಿ. ಯಾಕಪ್ಪ ಅಂತಂದ್ರೆ ಅದು ಹುಲಿ ಫುಲ್ ಅದು ಒಂದು ಮ್ಯಾಚ್ ಆಡಿಲ್ರಿ. ಅದು ಒಂದೇ ಅಂದ್ರೆ ನಮ್ಗೆ ಬೇಜಾರ. ಫುಲ್ ಬೆಂಕಿ ಬ್ಯಾಟಿಂಗ್ ಅವ್ರದ್ದು. ರೋಹಿತ್ ಶರ್ಮಾ ಅವ್ರ ಬಗ್ಗೆ ಮೇನ್ ಮಾತಾಡ್ಬೇಕ್ರಿ ನಾವು. ಅವ್ರದ್ದು ಫುಲ್ ಬೆಂಕಿ ಬ್ಯಾಟಿಂಗ್.
ಇರಲಿ ಫೈನಲ್ ಮ್ಯಾಚ್ ಗೆದ್ದೈತೆ ನಮ್ಗೆ ಅಷ್ಟೊಂದು ಒಂದೇ ಒಂದು ಸಾಕು. ಹಂಗೆ ನೀವು ಭೀ ಕಮೆಂಟ್ ಹಾಕ್ರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಒಂದು ಖುಷಿಗೆ ಫೈನಲ್ ಮ್ಯಾಚ್ ಗೆದ್ದೈತಿ. ಜೈ ಇಂಡಿಯಾ, ಜೈ ವಿರಾಟ್ ಕೊಹ್ಲಿ, ಐ ಲವ್ ಮೈ ಇಂಡಿಯಾ, ಚಕ್ ದೇ ಇಂಡಿಯಾ.